ಯಾದಗಿರಿ ಜಿಲ್ಲೆಯಲ್ಲಿ ಜಮೀನು ವಿಚಾರಕ್ಕೆ ಕಿರಿಕಾಗಿದೆ. ಜಮೀನು ಸರ್ವೆಗೆ ತಡೆಯೊಡ್ಡಿ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಗುರುಮಠಕಲ್ ತಾಲೂಕಿನ ಗಾಜರಕೋಟ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 5 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಗುರುಮಠಕಲ್ ಠಾಣೆಯ ಸಿಪಿಐ ವೀರಣ್ಣ ದೊಡ್ಡಮನಿ ಚಾಲಕ ಚಂದ್ರಪ್ಪನ ಮೇಲೆ ಮನೆ ಬಂದಂತೆ ಹಲ್ಲೆಯನ್ನು ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಜಮೀನು ವಿಚಾರಕ್ಕೆ ಕಿರಿಕಾಗಿದೆ. ಜಮೀನು ಸರ್ವೆಗೆ ತಡೆಯೊಡ್ಡಿ ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಅಂದರೆ ಜಮೀನು ಸರ್ವೆ ಮಾಡಬೇಡಿ ಅಂತ ಗುರುಮಠಕಲ್ ತಾಲೂಕಿನ ಗಾಜರಕೋಟ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 5 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಗುರುಮಠಕಲ್ ಠಾಣೆಯ ಸಿಪಿಐ ವೀರಣ್ಣ ದೊಡ್ಡಮನಿ ಹಾಗೂ ಚಾಲಕ ಚಂದ್ರಪ್ಪನ ಮೇಲೆ ಮನಬಂದಂತೆ ಹಲ್ಲೆಯನ್ನು ನಡೆಸಲಾಗಿದೆ. ಜಮೀನು ಸರ್ವೆ ಮಾಡುವ ಕಂದಾಯ ಇಲಾಖೆ ಸಿಬ್ಬಂದಿಯ ರಕ್ಷಣೆಗೆ ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕರ್ತವ್ಯಕ್ಕೆ ಅಡ್ಡಪಡಿಸಿದ ಆರೋಪದ ಅಡಿ ಈಗಾಗಲೇ 13 ಜನರನ್ನ ಬಂಧಿಸಲಾಗಿದೆ. ರೇಣುಕಮ್ಮ ಜಮೀನು ಸರ್ವೆಗೆ ಕೋರ್ಟ್ ಈಗಾಗಲೇ ಆದೇಶವನ್ನು ನೀಡಿತ್ತು. ಕೋರ್ಟ್ ಆದೇಶದ ಮೇರೆಗೆ ಸರ್ವೆಗೆ ತೆರಳಿದ್ರು ಅಧಿಕಾರಿಗಳು. ಅಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ರೇಣುಕಮ್ಮಳ ಎದುರಾಳಿಗಳು ಏನಿದ್ರು ಅವರು ತಡೆಯೊಡ್ಡಿ ಗಲಾಟೆಯನ್ನ ಮಾಡಿದ್ದಾರೆ. ಮಲ್ಲಪ್ಪ, ಶರಣಪ್ಪ, ಅಯ್ಯಪ್ಪ ಸೇರಿ 13 ಜನರಿಂದ ಗಲಾಟೆಯಾಗಿದೆ. ಈ ವೇಳೆ ಸಿಪಿಐ ವೀರಣ್ಣ ಮೇಲೆ ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಬಳಿಕ ಚಾಲಕನಿಗೆ ಹೊಡೆದಿದ್ದಾರೆ. ಗಾಯಾಳುಗಳಿಗೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇನ್ನು 13 ಜನರ ವಿರುದ್ಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ಗುರುಮಠಕಲ್ ಪೊಲೀಸರು ಬಂಧಿಸಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಜಮೀನು ವಿಚಾರಕ್ಕೆ ಜಗಳ ಆಗಿದೆ. ಅಂದರೆ ಸರ್ವೆ ಆಫೀಸರ್ಸ್ ಸ್ಥಳಕ್ಕೆ ಆಗಮಿಸಿದ್ರು ಸರ್ವೆ ಮಾಡಲು. ಅಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರಿಗೆ ರಕ್ಷಣೆಯನ್ನ ನೀಡಲು, ಅಂದರೆ ಸರ್ವೆ ಆಫೀಸರ್ಸ್ಗೆ ರಕ್ಷಣೆ ನೀಡಲು ಬಂದಿದ್ರು. ಆಗ ಆ ರೇಣುಕಮ್ಮ ಏನಿದ್ಲು ಆತನ ಆಪೋಸಿಟ್, ಅಂದರೆ ಆತನ ವಿರುದ್ಧವಾಗಿ ಯಾರಿದ್ರು ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ.